ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರ ಒಂದು ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೆ ದೊರಕಲಿ. ನಿಜಕ್ಕೂ ನಮ್ಮ ರಾಜ್ಯ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗತ್ತೆ ಅಂತ ನೀವು ಕಂಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರು ಮಾತು ಕೊಟ್ಟಿದ್ರಿ ಜನಕ್ಕೆ, ಕೊಡಬೇಕಾದ ನಿಮ್ ಧರ್ಮ ನೀವು ಕೊಟ್ಟುಕೊಳ್ಳಿ, ನನ್ನ ಅದಕ್ಕೆ ತಕರಾರಿಲ್ಲ, ವಿರೋಧವೂ ಇಲ್ಲ. ಆದ್ರೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಪೂರಕವಂತ ಯೋಜನೆಗಳನ್ನು ತರಬೇಕಲ್ಲ. ನೀರಾವರಿ ಯೋಜನೆ ಏನಾಗಿದೆ, ರಸ್ತೆ ಕಾಮಗಾರಿಗಳು ಏನಾಗಿದೆ, ಕೃಷಿಕ ವಲಯದ ಪರಿಸ್ಥಿತಿ ಏನಾಗಿದೆ, ಇವತ್ತು ಪ್ರಕೃತಿಯ ವಿಕೋಪದಲ್ಲಿ ಹಲವಾರು ಪ್ರದೇಶದಲ್ಲಿ ಪುನಃ ಕಳೆದ ವರ್ಷ ಒಂದು ರೀತಿಯ ಒಂದು ಸಾರ್ವಜನಿಕರು ಜನತೆ ಇವತ್ತು ಪೆಟ್ಟು ತಿಂದಿರೋದು ಒಂದು ಭಾಗ. ಈಗ ಇನ್ನೊಂದು ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಕೃತಿಯ ವಿಕೋಪಗಳಿರ್ಬೋದು, ಅಲ್ಲಿ ಏನು ಇವರಿಂದ ತಕ್ಷಣ ಕ್ರಮ ಆಗಿದೆ ಅಂತಕ್ಕಂಥದ್ದಲ್ಲೇ ಅಲ್ಲ. ಈ ರೀತಿ ಈ ಸರ್ಕಾರದಲ್ಲಿ ಹಲವಾರು ಸವಾಲುಗಳು ಅವ್ರ ಮುಂದೆ ಇರತಕ್ಕಂಥ ಸನ್ನಿವೇಶದಲ್ಲಿ ನಾನು ಒಂದೇ ದಿನ ಒಬ್ಬ ಮಂತ್ರಿಯಿಂದ ಅವರವರ ಇಲಾಖೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂತ ಯಾವುದೇ ಮಾಹಿತಿಗಳು ಜನತೆ ಮುಂದೆ ಇಡ್ತಾ ಇಲ್ಲ. ಯಾರು ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಹೀಗೆ ಹಲವಾರು ರೀತಿಯ ಅಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆಯೇ ಹೊರತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ಅಭಿವೃದ್ಧಿ ನಿಗಮಗಳಲ್ಲಿ 100-200 ಕೋಟಿ ರೂಪಾಯಿಗಳ ಹಣ ಇವತ್ತು ದುರುಪಯೋಗ ಆಗಿದೆ. ಈ ರೀತಿಯ ವಿಷಯಗಳೇ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆ ಬಡವರಿಗೆ ಕೊಡ್ತಕ್ಕಂತ ಯೋಜನೆಗಳಲ್ಲೂ ಸಹ ಇವತ್ತು ಅವರ ಹೆಸರಿನಲ್ಲಿ ಹಣ ಲೂಟಿ ಮಾಡತಕ್ಕಂತ ಇಂಥ ಒಂದು ಕೆಲಸ ಏನ್ ನಡೀತಿದೆ. ನೀವು ಎಲ್ಲದರಲ್ಲೂ ಹೊಸ ಈಗ ಒಂದು ಉದಾಹರಣೆ ನಿಮ್ಗೆ ಹೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ನೀವು ದುಡ್ಡು ಫಿಕ್ಸ್ ಮಾಡಿ ದುಡ್ಡು ತಗೊಂಡ್ಬಿಟ್ರೆ ಅವನ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನ ಅಲ್ಲಿ? ಈಗ ನಿಮಗೆ ವಾಲ್ಮೀಕಿ ನಿಗಮದ್ದೆ ಅವನ್ ಯಾರೋ ಸೂಸೈಡ್ಗೆ, ನಿಮ್ ಜಿಲ್ಲೆಯವರೇ ಅಲ್ವಾ ಚಂದ್ರಶೇಖರ್, ಅವನ್ ಸೂಸೈಡ್ ಮಾಡ್ಕೊಂಡು ಪತ್ರ ಬರೆದಿಟ್ಟಿದ್ದಕ್ಕೆ ವಿಷಯ ಅದು ಹೊರಗೆ ಬಂತು. ಇಲ್ಲೇ ಹೋಗಿದ್ರೆ ಏನಾಗೋದು? 87 ಕೋಟಿ 187 ಕೋಟಿನೂ ಖಾಲಿ ಆಗಿದೆ. ಇದು ಎಲ್ಲಿ ನಾವು ಎಡವುತ್ತಾ ಇದೀವಿ? ದುಡ್ಡಿ ಸಮಸ್ಯೆ ಇಲ್ಲ, ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನ್ ಸಮಸ್ಯೆ ಇಲ್ಲ, ಮಾಡಬಹುದು. ಬಟ್ ಇಲ್ಲಿ ಪ್ರಶ್ನೆ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ, ಅದನ್ನ ಸ್ವೇಚ್ಛಾಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆದ್ರೆ ಇಲ್ಲಿ ಸರ್ಕಾರದ ಖಜಾನೆ ಎಷ್ಟು ಅದೇನು ಇಟ್ಕೆಟ್ಟು ಹೋಯ್ತದೇನು? ಅದಕ್ಕೆ ಏನ್ ಹೇಳ್ತೀರಿ ನೀವು? ಈಗ ಮೊಟ್ಟೆ ಕತೆ ಹೇಳೋ, ನಮ್ಮ ಚಿನ್ನದ ಮೊಟ್ಟೆ ಕತೆ ಆಯ್ತು ಸರ್ಕಾರದ ಖಜಾನೆ. ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಏನ್ ಹೇಳ್ತಾರೆ, ನಾನೊಬ್ಬ ಹಿಂದುಳಿದ ಜನಾಂಗದವನು, ನಾನು 2ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ ಕೆಲವು ವರ್ಗದ ಜನ ಇವತ್ತು ನನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಹೊಟ್ಟೆ ಕಿಚ್ಬಿಟ್ಟು ಅಪಾದನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಅವರದಕ್ಕೆ ಅವರ ಇವತ್ತಿನ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಅದನ್ನ ಹೋಲಿಕೆ ಮಾಡ್ಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಆದಂತ ಒಂದು ಘಟನೆಗಳೇನಿದೆ ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಬ್ರಿಟಿಷರ್ ಹಿಡಿಯಕ್ಕಾಗಿರ್ಲಿಲ್ಲ, ಸ್ವಪಕ್ಷೀಯರೇ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಹಿಡಿದು ಅವ್ರ ಜೀವನ ಹಾಳು ಮಾಡಿದ್ದು ಅಂತಕ್ಕಂಥದ್ದನ್ನ ಪದೇ ಪದೇ 2-3 ಬಾರಿ ಹೇಳ್ಕೊಂಡಿದ್ದಾರೆ. ಈ ಇವರೇನ್ ಹೇಳ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಇವತ್ತು ನನ್ನ ಒಂದು ಬೆಳವಣಿಗೆಯನ್ನ ಸಹಿಸಲಾರದೆ ಇರ್ತಕ್ಕಂಥ ನಮ್ಮ ಪಕ್ಷದ ಸ್ವಪಕ್ಷೀಯರೇ ಅಂತ ಹೇಳ್ತಾ ಇದ್ದಾರೆ. ಈಗ
ಅವರೇ ಇವತ್ತು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಸಂಗೊಳ್ಳಿ ರಾಯಣ್ಣಗೆ ಆಗ್ತದೆ, ನನಗೂ ನಮ್ಮ ಸ್ವಪಕ್ಷೀಯರೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ವಿರೋಧ ಪಕ್ಷಗಳು ಅಂತ ಈಗ ಹೇಳದ್ ನಿಲ್ಲಿಸ್ದಂಗ ಆಯ್ತು. ಅಲ್ಲಿಗೆ ನಾವೇನು ತೊಂದರೆ ಕೊಟ್ಟಿಲ್ಲ ಅಂತ ಆಯ್ತು. ಮಾಡ್ಕೊಂಡಂತ ಕೆಲವು ತಪ್ಪುಗಳನ್ನ ವಿರೋಧ ಪಕ್ಷಗಳು ಬಯಲಿಗೆ ಎಳೆಯಕ್ಕೆ ಪ್ರಾರಂಭ ಮಾಡಾದ್ಮೇಲೆ ಅದು ಏನೇನು ಘಟನೆಗಳಾಗಿದೆ ಹಲವಾರು ದಾಖಲೆಗಳನ್ನಿಟ್ಟೆ ವಕೀಲರುಗಳು ಇವತ್ತು ನ್ಯಾಯಾಧೀಶರ ಮುಂದೆ ಎಲ್ಲಾ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದನ್ನ ಅಂತಿಮವಾಗಿ ನ್ಯಾಯದ ತೀರ್ಪಿಗೆ ಬಿಟ್ಬಿಡ್ಬೇಕು. ನಾವು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. 15,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಾರೆ. ನಾನು ರೈತರ ಸಾಲ ಮನ್ನಾ ಮಾಡಿದ್ದೀನಪ್ಪ, ಅಭಿವೃದ್ಧಿ ದುಡ್ಡು ಕೇಳಬೇಡಿ ಯಾರು ಅಂತ ಹೇಳಿ. ನಾನು ಏನಾದ್ರು ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ದಾಗ ಇಲ್ಲ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದೇನೆ, ಅದ್ರ ಬಾಪ್ತು ದುಡ್ಡನ್ನ ಕೇಂದ್ರ ಸರ್ಕಾರದಿಂದ ರಾಜ್ಯ ಕೊಡಿ ಅಂತ ನಾನು ಏನಾದ್ರು ಅವ್ರ ಮೇಲೆ ಹೋಗಿ ಒತ್ತಡ ಹಾಕದ್ನ, ಇವೆಲ್ಲ ನನ್ನ ಜೊತೆಲೆ ಸೇರಿ ಕೆಲಸ ಮಾಡಿದ್ದೀನಿ. ಹಂಚಿಕೆ ಮಾಡಿದ್ರ ಜೊತೆಗೆ 5 ವರ್ಷ ನಾನ್ ಕೊಟ್ಟಂತ ಹಣದಲ್ಲೇ ಇವತ್ತು ಸರ್ಕಾರಗಳು ಹಿಡಿದೋಯ್ತವತ್ತು. ಹಲವಾರು ಜನ ಕಾಂಗ್ರೆಸ್ ಬಿಜೆಪಿ ಶಾಸಕರುಗಳೇ ಹೇಳಿದ್ರು ನನಗೆ, ನಿಮ್ಮ ಕಾಲದಲ್ಲಿ ಅವತ್ತೇನ್ ಕೊಟ್ರಿ 14 ತಿಂಗಳು, ಅದರಲ್ಲಿ ಇವತ್ತು ನಾವಿನ್ನು ಬದುಕಿದ್ದೇವೆ, ಜನಗಳ ಮುಂದೆ ಓಡಾಡ್ತಾ ಇದ್ದೇವೆ ಅಂತ. ಇದೆಲ್ಲ ಒಂದು ಭಾಗ ಇರಲಿ. ನಾನು ಅದಕ್ಕೋಸ್ಕರ ಈ ಸರ್ಕಾರ ಕೇಳೋದು, ಬಹಳ ಅನುಭವಸ್ಥರಿದ್ದೀರಿ, ಒಬ್ರಿಗಿಂತ ಒಬ್ರು ಸೀನಿಯಾರಿಟಿನಲ್ಲಿ ಅನುಭವಸ್ಥರಿದ್ದೀರಿ. ಇಲ್ಲಿ ಈ ಸರ್ಕಾರದಲ್ಲಿ ಏನಾಗಿದೆ ನಿಮಗೆ, ರಾಜ್ಯ ಎಲ್ಲಿ ತಗೊಂಡೋಗ್ಬೇಕು ಅಂತ ಇದೆ.